ಚಾಮುಂಡಿ ಬೆಟ್ಟಕ್ಕೆ ಬಿಜೆಪಿ ರೆಬಲ್ಸ್ ಟೀಮ್ ಭೇಟಿಯನ್ನ ನೀಡಿದೆ. ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಇದ್ದಾರೆ. ಒಂದು ಕಡೆ ಈಗಾಗಲೇ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟು ಸವಾಲ್ ಹಾಕಿದ್ರೆ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ. ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಯತ್ನಾಳ್ ಈಗ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಅವರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸತತವಾಗಿ ಕರೆ ಮಾಡಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂಥ ಜೀವನ, ರಾಜಕೀಯ ಜೀವನನೂ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತೇನೆ. ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರಿದ್ದಾರೆ, ಹರೀಶ್ ಅವರಿದ್ದಾರೆ, ರವಿ ಬಿರಾದಾರ್ ಅವರಿದ್ದಾರೆ. ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ. ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ, ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ. ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನು ಗುರುತಿಸಿ ಹಿಂದೂಗಳನ್ನು ಪಾಕ್ ಪ್ರಚೋದಿತ ಭಯೋತ್ಪಾದಕರು 26 ಜನರನ್ನ ಕೊಂದಿದ್ದಾರೆ. ನಮಗೆಲ್ಲರಿಗೂ ಅತೀವ ದುಃಖ ಇದೆ. ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ, ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ, ಚಾಮುಂಡಿ ಬೆಟ್ಟಕ್ಕೆ ಬಿಜೆಪಿ ರೆಬಲ್ಸ್ ಟೀಮ್ ಭೇಟಿಯನ್ನ ನೀಡಿದೆ. ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಇದ್ದಾರೆ. ಒಂದು ಕಡೆ ಈಗಾಗಲೇ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟು ಸವಾಲ್ ಹಾಕಿದ್ರೆ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ. ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಯತ್ನಾಳ್ ಈಗ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಅವರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸತತವಾಗಿ ಕರೆ ಮಾಡಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂಥ ಜೀವನ, ರಾಜಕೀಯ ಜೀವನನೂ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತೇನೆ. ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರಿದ್ದಾರೆ, ಹರೀಶ್ ಅವರಿದ್ದಾರೆ, ರವಿ ಬಿರಾದಾರ್ ಅವರಿದ್ದಾರೆ. ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ. ಕರ್ನಾಟಕದಲ್ಲಿ
ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ, ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ. ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನು ಗುರುತಿಸಿ ಹಿಂದೂಗಳನ್ನು ಪಾಕ್ ಪ್ರಚೋದಿತ ಭಯೋತ್ಪಾದಕರು 26 ಜನರನ್ನ ಕೊಂದಿದ್ದಾರೆ. ನಮಗೆಲ್ಲರಿಗೂ ಅತೀವ ದುಃಖ ಇದೆ. ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ, ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ, ಚಾಮುಂಡಿ ಬೆಟ್ಟಕ್ಕೆ ಬಿಜೆಪಿ ರೆಬಲ್ಸ್ ಟೀಮ್ ಭೇಟಿಯನ್ನ ನೀಡಿದೆ. ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಇದ್ದಾರೆ. ಒಂದು ಕಡೆ ಈಗಾಗಲೇ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟು ಸವಾಲ್ ಹಾಕಿದ್ರೆ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ದಾರೆ. ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹಾಗೇನೆ ಬಿಪಿ ಹರೀಶ್ ಮತ್ತು ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಯತ್ನಾಳ್ ಈಗ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ತಂಡ ಕೂಡ ಯತ್ನಾಳ್ ಅವರನ್ನ ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸತತವಾಗಿ ಕರೆ ಮಾಡಿದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಶಕ್ತಿ ತುಂಬಲಿ ಅಂತ ಹೇಳಿ ಮತ್ತು ಅವರ ಜೀವನ ಸುದೀರ್ಘವಾದಂಥ ಜೀವನ, ರಾಜಕೀಯ ಜೀವನನೂ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹಾರೈಸ್ತೇನೆ. ನನ್ನೊಂದಿಗೆ ಪ್ರತಾಪ್ ಸಿಂಹ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರಿದ್ದಾರೆ, ಹರೀಶ್ ಅವರಿದ್ದಾರೆ, ರವಿ ಬಿರಾದಾರ್ ಅವರಿದ್ದಾರೆ. ನಮ್ಮೆಲ್ಲ ಮುಖಂಡರು ತಾಯಿಯ ದರ್ಶನವನ್ನು ಈಗಷ್ಟೇ ಪಡೆದಿದ್ದೇವೆ. ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳನ್ನು ನಿಗ್ರಹ ಮಾಡಲಿ, ಆ ತಾಯಿ ಚಾಮುಂಡೇಶ್ವರಿಯ ಶಕ್ತಿಯಿಂದ ದುಷ್ಟಶಕ್ತಿಗಳೆಲ್ಲ ದಮನ ಆಗಬೇಕನ್ನುವಂಥ ಸದುದ್ದೇಶದಿಂದ ದರ್ಶನವನ್ನು ಪಡೆದಿದ್ದೇವೆ. ಈಗಾಗಲೇ ದೇಶದ ಪರಿಸ್ಥಿತಿ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನು ಗುರುತಿಸಿ ಹಿಂದೂಗಳನ್ನು ಪಾಕ್ ಪ್ರಚೋದಿತ ಭಯೋತ್ಪಾದಕರು 26 ಜನರನ್ನ ಕೊಂದಿದ್ದಾರೆ. ನಮಗೆಲ್ಲರಿಗೂ ಅತೀವ ದುಃಖ ಇದೆ. ಕರ್ನಾಟಕದಲ್ಲಿ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಅಡಗಿ ಕೂತಿರುವಂಥವ್ರನ್ನ, ಹಾಗೇನೆ ಅಕ್ರಮ ವಲಸಿಗಾರರು ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಯಾರು ಬಂದಿದ್ದಾರೆ,